ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮಿಕ್ಸ್ ಸೊಪ್ಪನ್ನು ನಾನು ಹಾಕಿ ಮಸ್ಸೊಪ್ಪನ್ನು ಮಾಡ್ತಾಯಿದ್ದೀನಿ. ಅದು ನಮ್ಮ ಪಾಟ್ಗಳಲ್ಲಿ ಬಂದಿರುವಂತಹ ಸೊಪ್ಪು ನೋಡಿ. ಇದನ್ನು ಅಟ್ಕೆ ಮಾವಡಿ ಸೊಪ್ಪು ಅಂತ ನಮ್ಮ ಹಳ್ಳಿ ಕಡೆ ಕರೀತಾರೆ. ಈ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಮಸ್ಸೊಪ್ಪಿಗೆ. ನಾನು ಪಾಟಲ್ಲಿ ಹೊಸದಾಗಿ ಎಲ್ಲ ಮಣ್ಣನ್ನು ತೆಗೆದುಬಿಟ್ಟು ಹಳೇದೆಲ್ಲ ಹೊಸ ಮಣ್ಣನ್ನು ಹಾಕಿದ್ದೆ. ಅದರಿಂದ ಎಲ್ಲ ಥರದ್ದು ಸೊಪ್ಪು ಬೆಳೆದು ಬಂದೈತೆ ಫ್ರೆಂಡ್ಸ್. ಅದನ್ನು ಕಿತ್ಕೊಂಡೋಗಿ ನಾನು ಎಲ್ಲ ಸೊಪ್ಪನ್ನು ಕಟ್ ಮಾಡ್ತಿ ಮಸ್ಸೊಪ್ಪನ್ನು ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಿಕ್ಸ್ ಆಗಿರುವಂತಹ ಸೊಪ್ಪು ನೋಡಿ. ಪುದೀನ ಸೊಪ್ಪು ಬೆಳೆದಿದೆ ಪಾಟಲ್ಲೇ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಣ್ಣೆ ಸೊಪ್ಪು ಎಲ್ಲ ಬಂದಿದೆ ಫ್ರೆಂಡ್ಸ್ ಪಾಟಲ್ಲೇ. ತುಂಬಾ ಚೆನ್ನಾಗಿದೆ ಸೊಪ್ಪು. ಎಲ್ಲ ತೆಗೆದುಕೊಂಡು ಹೋಗಿ ಮಸ್ಸೊಪ್ಪು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಅಣ್ಣೆ ಸೊಪ್ಪದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಣ್ಣೆ ಸೊಪ್ಪಲ್ಲಿ ಎರಡು ಥರ ಇರುತ್ತೆ. ಸಣ್ಣಕ್ಕೆ ಉದ್ದಕ್ಕಿರೋ ಲೀವ್ಸ್ ಬೇರೆ ಇರುತ್ತೆ. ಇದು ಸ್ವಲ್ಪ ಗುಂಡಿಗಿರುವಂತಹ ಲೀವ್ಸ್ ಇರುವಂತಹ ಅಣ್ಣೆ ಸೊಪ್ಪು. ಎರಡೂ ಒಂದೇ ಟೇಸ್ಟು ನೋಡಿ. ಎಷ್ಟು ಚೆನ್ನಾಗಿದೆ ಅಣ್ಣೆ ಸೊಪ್ಪು. ಪಾಟಲ್ಲೇ ಎಷ್ಟು ಸೊಪ್ಪು ಸಿಗುತ್ತೆ ಅಂತ ನೋಡಿ. ಒಂದು 3-4 ಪಾಟಲ್ಲಿ ನಾನು ಕಟ್ ಮಾಡಿಕೊಂಡು ತಕ್ಕೊಂಡೋಗ್ತಾ ಇರೋದು ನೋಡಿ. ಅದು ಕೋಳಿ ಜುಟ್ಟು ಸೊಪ್ಪು ಅಂತ ನಮ್ಮ ಕಡೆ ಕರೀತಾರೆ. ಇಲ್ಲಿ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಕೋಳಿ ಜುಟ್ಟಿನ ಸೊಪ್ಪು ಅಂತ. ಅದು ಮೇಲ್ಗಡೆ ತುದಿನಲ್ಲಿ ತೆನೆ ಬಿಟ್ಟಿರುತ್ತೆ ಆ ಸೊಪ್ಪು ನೋಡಿ. ಪುದೀನ ಸೊಪ್ಪನ್ನು ನಾನು ಪಾಟಲ್ಲಿ ನೆಟ್ಟಿದ್ದೀನಿ. ಪುದೀನ ಸೊಪ್ಪನ್ನು ನೀವು ನೆಡಬೇಕಂತಂದರೆ ಪುದೀನ ಸೊಪ್ಪು ತಂದಾಗ ದಪ್ಪಕ್ಕಿರುವಂತಹ ದಂಟನ್ನು ತೆಗೆದುಕೊಂಡೋಗಿ ನೆಟ್ಟರೆ ಸಾಕು ಪಾಟಲ್ಲಿ. ಅದು ಮೊಳಕೆ ಬರುತ್ತೆ ಚೆನ್ನಾಗಿ. ಅದು ಲೀವ್ಸ್ ಎಲ್ಲ ಬಿಡುತ್ತೆ ಫ್ರೆಂಡ್ಸ್. ಪುದೀನ ಸೊಪ್ಪು ನೋಡಿ ಎಷ್ಟು ಸೊಪ್ಪು ಸಿಕ್ತು. ಈಗ ನೋಡಿ ಇಲ್ಲಿ ಅಟ್ಕೆ ಮಾವಡಿ ಸೊಪ್ಪು ತುಂಬಾ ಬೆಳ್ಕೊಂಬಿಟ್ಟಿದೆ. ಅದು ತುಂಬಾ ಎಳೆ ದಂಟು. ನಾವು ದಂಟು ಎಲ್ಲಿ ತನಕ ಎಳೆದಿರುತ್ತೋ ಅಷ್ಟರ ತನಕ ನಾವು ಕಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲೇ ಕಟ್ ಮಾಡಿಕೊಂಡು ತಗೊಂಡೋಗ್ತೀನಿ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ. ಮಳೆಗಾಲ ಅಲ್ವಾ, ಈಗ ಆ ರೀತಿ ಕಟ್ ಮಾಡಿಕೊಂಡ್ರೆ ಮತ್ತೆ ಅದು ಅಟ್ಕೆ ಮಾವಡಿ ಸೊಪ್ಪು ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ನಾವು ಆ ರೀತಿ ಕಟ್ ಮಾಡಿಕೊಂಡ್ರೆ ಮತ್ತೆ ದಂಟಲ್ಲಿ ಮತ್ತೆ ಚಿಗುರ್ಕೊಂಡು ಮತ್ತೆ ಅಷ್ಟು ಅಗಲ ಉದ್ದಕ್ಕೆ ಬೆಳೀತದೆ. ಈ ಸೊಪ್ಪಿನ ಸಾಂಬಾರಂತೂ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಕಡೆ ತುಂಬಾ ಮಾಡ್ತಾರೆ. ಇದು ಬಸ್ಸಾರು ಮಾಡ್ತಾರೆ ಮತ್ತು ಮಸ್ಸೊಪ್ಪು ಮಾಡ್ತಾರೆ. ಎಳೆದಾದರೆ ಮಸ್ಸೊಪ್ಪು, ಸ್ವಲ್ಪ ಬಲ್ತಿರೋದಾದರೆ ಬಸ್ಸಾರು ಮಾಡ್ತಾರೆ. ಇದು ತುಂಬ ಎಳೆದು, ಅದರಿಂದ ನಾನು ಮಸ್ಸೊಪ್ಪನ್ನು ಮಾಡ್ತಾಯಿದ್ದೀನಿ. ಅದು ತುಳಸಿ ಗಿಡ. ತುಳಸಿ ಕೂಡ ನಾವು ಒಂದೊಂದು ಹಾಕ್ಬೋದು. ಹಾಕಂಗಿದ್ರೆ ಏನೂ ತೊಂದರೆ ಇಲ್ಲ. ಕಫ ಇರೋರಿಗೆ ಒಳ್ಳೆಯದದು ನೋಡಿ. ಅಣ್ಣೆ ಸೊಪ್ಪದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಣ್ಣೆ ಸೊಪ್ಪು ಕೂಡ. ಬುಡ ಹಾಗೆ ಬಿಟ್ಬಿಟ್ರೆ ಮತ್ತೆ ಅದು ಚಿಗುರ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡಿ. ತುಳಸಿ ಸೊಪ್ಪು ಕೂಡ ಒಂದೊಂದು ಹಾಕ್ತಾಯಿದ್ದೀನಿ. ಟೊಮೆಟೊ ಗಿಡಗಳು ಕೂಡ ಅದರಲ್ಲೇ ತನ್ನಷ್ಟಕ್ಕೆ ತಾನೇ ಬಂದಿರೋದು ಫ್ರೆಂಡ್ಸ್. ಹಾಗೆ ಬಿಟ್ಟಿದ್ದೀನಿ ಟೊಮೆಟೊ ಬಿಡುತ್ತೆ ಅಂತ. ಅದು ತುಳಸಿ ಗಿಡ ನೋಡಿ. ಅದು ಅಣ್ಣೆ ಸೊಪ್ಪು. ಟೊಮೆಟೊ ಗಿಡಗಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. 3 ಗಿಡ ಬಂದೈತೆ. ತುಂಬಾ ಟೇಸ್ಟಾಗಿರುತ್ತೆ ಈ ರೀತಿ ಬೆರಕೆ ಸೊಪ್ಪು ಮಾಡಿದ್ರೇ ಫ್ರೆಂಡ್ಸ್. ಯಾಕಂದರೆ ಅದು ತುಂಬಾ ಆರೋಗ್ಯವಾದಂತಹ ರೆಸಿಪಿ ಆಗುತ್ತೆ. ಅದು ತುಂಬಾ ಆರೋಗ್ಯವಾಗಿರುತ್ತೆ ಮಸ್ಸೊಪ್ಪು ನೋಡಿ ಫ್ರೆಂಡ್ಸ್. ಇದು ನಿಂಬೆ ಹಣ್ಣಿನ ಗಿಡ. ಅದರ ಪಾಟಲ್ಲಿ ಕೂಡ ಅಣ್ಣೆ ಸೊಪ್ಪಿದೆ ನೋಡಿ. ನೋಡಿ ತುಂಬ ಚೆನ್ನಾಗಿ ಬೆಳೆದಿದೆ ಅಣ್ಣೆ ಸೊಪ್ಪು. ಒಂದು ಹೊತ್ತಿಗೆ ಸರಿಯಾಗಿ ಆಗುತ್ತೆ. ಅದು ಗೋಂಗೂರ ಸೊಪ್ಪು ಫ್ರೆಂಡ್ಸ್. ಗೋಂಗೂರ ಅಂತಾರಲ್ಲ ಅದು.
ಗೋಂಗೂರ ಸೊಪ್ಪು ಒಂದೆರಡು ಸಿಕ್ತು ನೋಡಿ. ಕೋಳಿ ಜುಟ್ಟಿನ ಸೊಪ್ಪು ಅದು, ಅದರ ಹೆಸರು ಕೋಳಿ ಜುಟ್ಟಿನ ಸೊಪ್ಪು ಅಂತಾರೆ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ ಈ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ ನೋಡಿ. ಇದು ಕೂಡ ಅದು ಏನೋ ಸೊಪ್ಪು ಅಂತಾರೆ ನಮ್ಮ ಕಡೆ, ನೀರಿನ ಸೊಪ್ಪು ಅಂತಾರೆ ಫ್ರೆಂಡ್ಸ್ ನಮ್ಮ ಕಡೆ. ಇಲ್ಲೇನಂತಾರೆ ಅಂತ ಗೊತ್ತಿಲ್ಲ ನೋಡಿ. ಫ್ರೆಂಡ್ಸ್ ಎಷ್ಟು ಸೊಪ್ಪು ಸಿಕ್ತು ಸಾಕು. ಅಷ್ಟಾದರೆ ನಾವು ಮೂವರಿದ್ದೀವಿ, ಮೂವರಿಗೂ ಸಾಂಬಾರು ಮಸ್ತಾಗಿ ಆಗುತ್ತೆ ಫ್ರೆಂಡ್ಸ್. ಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಟೊಮೆಟೊ ಬದನೆಕಾಯಿ ಎಲ್ಲ ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ. ಈಗ ಈ ಸೊಪ್ಪನ್ನು ನಾವು ಚೆನ್ನಾಗಿ ಒಂದು 3 ಸಲ ತೊಳೆಯೋಣ. ಇದು ಪಾಟಲ್ಲಿರುವಂಥದ್ದು, ಅದರಿಂದಾಗಿ ಅಷ್ಟೊಂದು ಗಲೀಜಾಗಿರಲ್ಲ. ಮಣ್ಣು ಮಳೆ ಬಿದ್ದಾಗ ಮಣ್ಣು ಒಂದು ಸ್ವಲ್ಪ ಅದರ ಮೇಲೆ ಕೂತಿರುತ್ತೆ ಅಷ್ಟೇ. 1-2 ಸಲ ಹಂಗೆ 3 ಸಲ ಜಾಳಿಸ್ಬಿಟ್ರೆ ನೀಟಾಗಿ ಮಣ್ಣೆಲ್ಲ ಹೊರ್ಟೋಗ್ಬಿಡುತ್ತೆ. ಒಂದು 3 ಸಲ ತೊಳೆದ್ಬಿಟ್ರೆ ಸಾಕು. ಅದಕ್ಕೇನು ಕಲರ್ ಹಾಕಲ್ಲ, ಎಂಥದ್ದು ಇಲ್ಲ, ನಾವು ಬೆಳೆದಿರೋವಂಥದ್ದಲ್ವ, ಅದರಿಂದಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು 3 ಸಲ ತೊಳ್ಕೊಂಬಿಡ್ತೀನಿ ಸರಿಯಾಗಿ ನೀಟಾಗಿ ಸೊಪ್ಪನ್ನ. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕಟ್ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು ಮಸ್ಸೊಪ್ಪಿಗೆ ಕಟ್ ಮಾಡಿ ಹಾಕಿದರೆ ಒಂದು ಇಡೀ ಎಷ್ಟಾದರೂ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಯಾವುದೇ ಸೊಪ್ಪಿನ ಮಸ್ಸೊಪ್ಪು ಮಾಡಿದರೂ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಯಾಕಂದರೆ ಸೊಪ್ಪು ಕಡಿಮೆ ಇರೋದರಿಂದ ಬೇಳೆ ಜಾಸ್ತಿ ಹಾಕ್ತಾಯಿದ್ದೀನಿ. ಸೊಪ್ಪನ್ನು ಜಾಸ್ತಿ ಹಾಕಿದರೂ ಅಷ್ಟೊಂದು ಟೇಸ್ಟ್ ಬರಲ್ಲ ಫ್ರೆಂಡ್ಸ್, ಸೊಪ್ಪು ಕಡಿಮೆ ಹಾಕಿದ್ರೇ ಚೆಂದ. ಹಸಿಮೆಣ್ಸಿನ್ಕಾಯಿ ಒಂದು 17 ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ಇರಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಒಂದು 5 ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ತೀನಿ ನೋಡಿ. ಆ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣದಾಗಿರುವಂಥ 5 ಬದನೆಕಾಯನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಮಸಾಲೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಮಿಕ್ಸ್ ಮಸಾಲೆ ಪುಡಿ ಒಂದು 2 ಸ್ಪೂನು, ನೋಡಿ. ಅದರ ಜೊತೆ ಅವೆರಡೂ ರುಬ್ಬಿದ್ದಾದಮೇಲೆ 1 ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಮತ್ತು ಈಗ ಹುಣಸೆಹಣ್ಣನ್ನು ಅರ್ಧ ನಿಂಬೆ ಗಾತ್ರ ಹುಣಸೆಹಣ್ಣು ಮಿಕ್ಸ್ ಆದಮೇಲೆ 1-2 ಸಣ್ಣದು ಈರುಳ್ಳಿ, ಆ ಎರಡನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಸಣ್ಣ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈಗ ಮಸಾಲೆನೆಲ್ಲ ಅದರ ಜೊತೆಗೆ ಹಾಕಿ ಈಗ ನೀರನ್ನು ನಾವು ಹಾಕೋಣ. 1 ಚೆಂಬು ನೀರು ಹಾಕಿದ್ದೀನಿ, ಚಿಕ್ಕದಾಗಿರುವಂಥ ಚೆಂಬು. ಅದರಲ್ಲಿ ಒಂದು ಅರ್ಧ ಚೆಂಬು ನೀರನ್ನು ಮತ್ತೆ ಹಾಕ್ತಾಯಿದ್ದೀನಿ. ಸಾಕು, ಅಷ್ಟು ನೀರಾದರೆ. ಗಟ್ಟಿಯಾಗಿದ್ರೇ ಸಾಂಬಾರು ಚೆಂದ. ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಲ್ ಕೂಗಿಸ್ಕೊಂಬಿಡೋಣ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ. 3 ವಿಜಲ್ ಕೂಗಿಸ್ಕೊಂಡಾದಮೇಲೆ ಒಂದು 10 ನಿಮಿಷ 15 ನಿಮಿಷ ಬಿಡಬೇಕು. ಅನಂತರ ನಾವು ನೋಡಿ ಅದರಲ್ಲಿರುವಂತಹ ನೀರೆಲ್ಲ ಒಂದು ಪಾತ್ರೆಗೆ ತೆಗೆದುಕೊಂಡ್ಬಿಡೋಣ. ನೀರೆಲ್ಲ ತೆಗೆದುಕೊಂಡಾದಮೇಲೆ ಮಸಿಯೋ ಕಡ್ಡಿ ತೆಗೆದುಕೊಂಡು ಎಲ್ಲ ನೀಟಾಗಿ ಮಸ್ಕೊಂಬಿಡಬೇಕು. ಎಲ್ಲ ನೀಟಾಗಿ ಮಸದು ಬಿಡಬೇಕು. ಮೆಣಸಿನ್ಕಾಯಿ, ಟೊಮೆಟೊ, ಸೊಪ್ಪು ಎಲ್ಲ ಕೂಡ ನುಣ್ಣಗೆ ಮಸದು ಬಿಡಬೇಕು ಫ್ರೆಂಡ್ಸ್. ನೋಡಿ ಆ ರೀತಿ ಮಸದು ಬಿಡಬೇಕು. ಮಸದಿದ್ದಾದಮೇಲೆ ನಾವು ನೀರನ್ನೆಲ್ಲ ಅದಕ್ಕೆ ಬಗ್ಗಿಸ್ಬಿಡೋಣ. ಬೌಲಲ್ಲಿರುವಂತಹ ನೀರೆಲ್ಲ ನಾವು ಅದಕ್ಕೆ ಸೇರಿಸೋಣ.
ಆ ರೀತಿ ಗಟ್ಟಿಯಾಗಿದ್ರೇ ಚೆಂದ ಫ್ರೆಂಡ್ಸ್, ತಿನ್ನೋಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ತುಂಬ ತೆಳ್ಳಗೆ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಒಂದೊಂದು ಮೆಣಸಿನ್ಕಾಯಿ ಹಾಗೆ ಇದ್ದರೆ ನೀವು ತಿನ್ನುವಾಗ ಏನಾದರೂ ತಟ್ಟೆಗೆ ಬಿದ್ದರೆ ಅದನ್ನು ಕಿವಿಚ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ನಾವು ತಟ್ಟೆಗೆ ಹಾಕ್ಕೊಂಡು ತಿನ್ನುವಾಗ ಹಸಿ ಮೆಣಸಿನ್ಕಾಯಿ ಒಂದು ಕಿವಿಚ್ಕೊಂಡ್ರೆ ಆ ಸಾಂಬಾರಿನ ಜೊತೆಗೆ ಕಿವಿಚ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಊಟ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು. ಇದಕ್ಕೆ ಒಗ್ಗರಣೆ ಏನು ಕೊಡುವಂತಿಲ್ಲ. ಅದನ್ನು ಪಾತ್ರೆಗೆ ಬಗ್ಗಿಸ್ಕೊಂಡು ಒಂದು 5 ನಿಮಿಷ ಕುದಿಸಿದರೆ ಸಾಕು. ತಳ ಹತ್ತದಿರ ನಾವು ಸೌಟಲ್ಲಿ ಆ ರೀತಿ ತಿರುಗಿಸ್ತಾನೆ ಇರಬೇಕು. ತಳ ಹತ್ತಕ್ಕೆ ಬಿಡಬಾರ್ದು. ಆ ರೀತಿ ಸೌಟಲ್ಲೇ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್, ತಳ ಹತ್ತಕ್ಕೆ ಬಿಡಬಾರ್ದು. ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದು ಮುದ್ದೆಗೂ ಚಂದ ಸಾಂಬಾರು, ಮತ್ತು ಅನ್ನಕ್ಕೂ ಚಂದ ಸಾಂಬಾರು, ಮತ್ತು ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಪೂರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು. ಮಿಕ್ಸ್ ಸೊಪ್ಪಲ್ವಾ, ತುಂಬಾ ಟೇಸ್ಟಾಗಿರುತ್ತೆ. ನಮ್ಮ ಹಳ್ಳಿಯಲ್ಲಂತೂ ತುಂಬಾ ಮಾಡ್ತಾರೆ ಮಿಕ್ಸ್ ಸೊಪ್ಪಿನ ಸಾಂಬಾರು, ಮಸೊಪ್ಪು ಸಾರು. ಎಷ್ಟು ಟೇಸ್ಟಾಗಿರುತ್ತೆ ಅಂತಂದರೆ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಮಿಕ್ಸ್ ಸೊಪ್ಪನ್ನು ಹಳ್ಳಿ ಕಡೆ ಹೋದಾಗ ತಂದು ಈ ರೀತಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನಿಜವಾಗ್ಲೂ ಆ ಟೇಸ್ಟೇ ಬೇರೆ. ಒಂದು ಹಸಿ ಮೆಣಸಿನ್ಕಾಯಿ ಕಿವಿಚ್ಕೊಂಡಿದ್ದೀವಿ ಅಂತಂದರೆ ಸಾಂಬಾರು ಜೊತೆಗೆ ನಾವು ತಟ್ಟೆಗೆ ಹಾಕ್ಕೊಂಡಾಗ ಅದರ ಟೇಸ್ಟ್ ಹೇಳಬೇಕಾಗಿಲ್ಲ ಫ್ರೆಂಡ್ಸ್, ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ ಗಟ್ಟಿಯಾಗಿದೆಯಲ್ಲ, ತುಂಬಾ ತೆಳ್ಳಗೂ ಇಲ್ಲ, ಅಷ್ಟು ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿ ಆ ರೀತಿ ಇರಬೇಕು ಸಾಂಬಾರು ಮಾಡಿದರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಹಸಿಮೆಣಸಿನ್ಕಾಯಿ ಒಂದಿದೆಯಲ್ಲ, ಅದು ತಟ್ಟೆಗೆ ಬಿದ್ದಾಗ ಅದನ್ನು ಕಿವಿಚ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟ್ ಇರುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.